ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಹಿತಿ ಕೇಂದ್ರ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯ ಫಲಾನುಭವಿಗಳಿಗೆ ಅಂದರೆ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡೆಯುತ್ತಿರುವ ಎಲ್ಲ ಪಿಂಚಣಿದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವೃದ್ಧಾಪ್ಯ ವೇತನ ಅಥವಾ ವಿಧವಾ ವೇತನ ಅಥವಾ ಅಂಗವಿಕಲರ ಪಿಂಚಣಿಯನ್ನು ಪಡೆದುಕೊಳ್ತಿದ್ರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಪಿಂಚಣಿದಾರರ ದೊಡ್ಡ ಮಟ್ಟದ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ವೆರಿಫಿಕೇಷನ್ನಲ್ಲಿ ಲಕ್ಷಾಂತರ ಪಿಂಚಣಿದಾರರಿಗೆ ಹಣ ಬರ್ತಾ ಇಲ್ಲ. ಹಾಗಾದರೆ ಯಾರಿಗೆ ಮುಂದೆ ಪಿಂಚಣಿ ಬರುತ್ತೆ, ಯಾರಿಗೆ ಬರೋದಿಲ್ಲ, ನಿಮ್ಮ ಪಿಂಚಣಿ ಬರಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುನ್ನ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬಂದು ತಲುಪತ್ತೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಮೊದಲನೇ ಪ್ರಮುಖ ಅಪ್ಡೇಟ್ ಏನು ಅಂತ ನೋಡೋದಾದರೆ, ಸರ್ಕಾರ ನಡೆಸಿದ ತೀವ್ರ ಪರಿಶೀಲನೆಯಲ್ಲಿ ಬರೋಬ್ಬರಿ 91,152 ಪಿಂಚಣಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಹೌದು, ಇವರಿಗೆ ಇನ್ಮುಂದೆ ಯಾವುದೇ ಕಾರಣಕ್ಕೂ ಪಿಂಚಣಿ ಬರುವುದಿಲ್ಲ. ಇದಕ್ಕೆ ಕಾರಣ ಏನೆಂದರೆ, ಸರ್ಕಾರದ ನಿಯಮಗಳ ಪ್ರಕಾರ ಅರ್ಹತೆ ಇಲ್ಲದಿರುವುದು, ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ನಕಲಿ ವಯಸ್ಸಿನ ಮಾಹಿತಿ ನೀಡಿ ಕಾನೂನು ಬಾಹಿರವಾಗಿ ಪಿಂಚಣಿ ಪಡೆಯುತ್ತಿರುವವರನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಶ್ರೀಮಂತರಾಗಿದ್ದರೂ, ಸ್ವಂತ ಜಮೀನು ಇದ್ದಿರುವವರು, ಆದಾಯ ಇದ್ದರೂ ಪಿಂಚಣಿ ಪಡೆಯುತ್ತಿದ್ದವರ ಅಕೌಂಟ್ಗಳನ್ನು ಕಟ್ ಮಾಡಲು ಸರ್ಕಾರ ಆದೇಶ ನೀಡಿದೆ. ಹಾಗಾಗಿ ಈ 91,152 ಜನರಿಗೆ ಪಿಂಚಣಿ ಸಿಗುವುದಿಲ್ಲ. ಇನ್ನು ಎರಡನೇ ಕಾರಣ ಏನು ಅಂತ ನೋಡೋದಾದರೆ, ಇದು ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ನೋಡಿ, ಇಲ್ಲಿ ಬರೋಬ್ಬರಿ 16.42 ಲಕ್ಷ ಜನರ ಪಿಂಚಣಿಯನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಅಂದರೆ ಇವರ ಪಿಂಚಣಿ ಸಂಪೂರ್ಣವಾಗಿ ರದ್ದಾಗಿಲ್ಲ, ಆದರೆ ಸದ್ಯಕ್ಕೆ ಬ್ಯಾಂಕ್ ಖಾತೆಗಳಿಗೆ ಹಣ ಬರುವುದು ನಿಂತು ಹೋಗಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪಿಂಚಣಿ ನಿಲ್ಲಲು ಮುಖ್ಯವಾಗಿ 3 ಕಾರಣಗಳಿವೆ. ಅವುಗಳು ಯಾವುವು ಎಂದು ನೋಡೋದಾದರೆ, ಕಾರಣ 1, ಅಧಿಕಾರಿಗಳು ಮನೆಗೆ ಬಂದಾಗ ಸಿಗದಿರುವುದು. ಹೌದು, ಇಲ್ಲಿ ಸರ್ಕಾರ ಯೋಜನೆಯಡಿ ಅಧಿಕಾರಿಗಳು ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು ಭೌತಿಕ ಪರಿಶೀಲನೆಯನ್ನು ಮಾಡಲಿಕ್ಕೆ, ಅಂದರೆ ಫಿಸಿಕಲ್ ವೆರಿಫಿಕೇಷನ್ಗಾಗಿ ನಿಮ್ಮ ಮನೆಗೆ ಬಂದಾಗ ನೀವು ಅಲ್ಲಿ ಇಲ್ಲದಿರುವುದು ಅಥವಾ ಅವರಿಗೆ ಅಗತ್ಯ ದಾಖಲಾತಿಗಳನ್ನು ತೋರಿಸದಿರುವುದು. ಎರಡನೇ ಕಾರಣ ಅಂದರೆ ತಪ್ಪು ವಿಳಾಸ ಅಥವಾ ವಲಸೆ. ವಿಳಾಸವನ್ನು ಬಿಟ್ಟು ಬೇರೆ ಕಡೆ ವಾಸವಾಗಿರುವುದು. ಅಂದರೆ ಹಳ್ಳಿಯ ವಿಳಾಸ ಕೊಟ್ಟು ಪಿಂಚಣಿ ತಗೊಳ್ತಿರುವರು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಅವರು ಕೆಲಸಕ್ಕೆ ಮುಂಬೈ ಅಥವಾ ಪುಣೆಗೆ ಹೋಗಿರ್ತಾರೆ, ಆದರೆ ಅಡ್ರೆಸ್ ಮಾತ್ರ ತಮ್ಮ ಊರಿನ ಅಂದರೆ ಹಳ್ಳಿಯ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇವರ ಪಿಂಚಣಿಯನ್ನು ಕೂಡ ನಿಲ್ಲಿಸಲಾಗಿದೆ. ಇನ್ನು ಮೂರನೇ ಕಾರಣ ಏನು ಅಂತ ನೋಡೋದಾದರೆ, ಆದಾಯ ಪ್ರಮಾಣ ಪತ್ರ. ಹೌದು ಸ್ನೇಹಿತರೆ, ಆದಾಯ ಪ್ರಮಾಣ ಪತ್ರ ಸಲ್ಲಿಸದಿರುವುದು. ಪಿಂಚಣಿ ಯೋಜನೆಗಳಿಗೆ ವಾರ್ಷಿಕ ಆದಾಯದ ಮಿತಿ ಇರುತ್ತದೆ. ನಿಗದಿತ ಸಮಯಕ್ಕೆ ಸರಿಯಾದ ಹೊಸ ಆದಾಯ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಸರಿಯಾದ ಸಮಯಕ್ಕೆ ಸರ್ಕಾರಕ್ಕೆ ಅಪ್ಡೇಟ್ ಮಾಡದಿರುವುದು ಕೂಡ ಒಂದು ಕಾರಣ ಆಗಿದೆ. ಇದರಿಂದ ಲಕ್ಷಾಂತರ ಜನರ ಪಿಂಚಣಿಗಳು ಹೋಲ್ಡ್ ಆಗಿದೆ, ಅಂದರೆ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ, ಅಂದರೆ ಟೆಂಪರವರಿ ಆಗಿ ಸ್ಟಾಪ್ ಆಗಿದೆ. ಮತ್ತೊಂದು ಅಪ್ಡೇಟ್ ಏನು ಅಂದರೆ, ನಿಮ್ಮ ಪಿಂಚಣಿ ನಿಂತಿದ್ದರೆ ಏನು ಮಾಡಬೇಕು? ಒಂದು ವೇಳೆ ನಿಮ್ಮ ವೃದ್ಧಾಪ್ಯ ಅಥವಾ ವಿಧವಾ ಪಿಂಚಣಿ ಹಣ ಈ ಬಾರಿ ನಿಮ್ಮ ಖಾತೆಗೆ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಂಬುದು ವಿವರವಾಗಿ ಹೇಳ್ತೀನಿ. ಮೊದಲನೇದಾಗಿ ನೀವು ತಕ್ಷಣವೇ ನಿಮ್ಮ
ವಿಲೇಜ್ ಅಕೌಂಟೆಂಟ್ ಅಂದರೆ VA ಅಂದರೆ ತಲಾಟಿ ಅಂತಲೂ ಕೂಡ ಕರೀತಾರೆ. ಅಥವಾ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಬೇಕು. ಅಲ್ಲಿಗೆ ಹೋಗಿ ನೀವು ನಿಮ್ಮ ಪಿಂಚಣಿ ಮಂಜೂರಾತಿ ಸಂಖ್ಯೆ ಅಂದರೆ ಪೆನ್ಷನ್ ಸ್ಯಾಂಕ್ಷನ್ ನಂಬರನ್ನು ನೀವು ನೀಡಿ ನಿಮ್ಮ ಯಾವ ಕಾರಣಕ್ಕಾಗಿ ಪಿಂಚಣಿ ನಿಂತಿದೆ ಎಂದು ಅಥವಾ ಅದರ ಸ್ಟೇಟಸ್ ಏನಾಗಿದೆ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಅಧಿಕಾರಿಗಳು ನಿಮ್ಮ ದಾಖಲಾತಿಗಳನ್ನು ಚೆಕ್ ಮಾಡಿ ಪಿಂಚಣಿ ತಾತ್ಕಾಲಿಕವಾಗಿ ನಿಲ್ಲಲು ನಿಖರವಾದ ಕಾರಣ ನೀಡುತ್ತಾರೆ. ಇಲ್ಲಿ ಒಂದು ಪ್ರಮುಖ ವಿಷಯ ಅಂದರೆ ಯಾರ ಪಿಂಚಣಿ ನಿಂತಿದೆಯೋ ಅವರು ಯಾರೂ ಕೂಡ ಗಾಬರಿ ಆಗಬೇಡಿ. ನೀವು ನಿಜವಾದ ಅರ್ಹ ಫಲಾನುಭವಿಗಳಾಗಿದ್ದರೆ, ನಿಮ್ಮ ದಾಖಲಾತಿಗಳೆಲ್ಲವೂ ಸರಿಯಾಗಿದ್ದರೆ ನಿಮ್ಮ ಪಿಂಚಣಿ ಮತ್ತೆ ಮುಂದುವರಿಯುತ್ತದೆ. ಸರ್ಕಾರವು ಇಂತಹ ಫಲಾನುಭವಿಗಳಿಗೆ ಒಂದು ಕೊನೆಯ ಅವಕಾಶ ನೀಡಿದೆ. ನಿಮಗೆ ನೋಟಿಸ್ ಬಂದಿದ್ದರೆ ಅಥವಾ ನಿಮ್ಮ ಪಿಂಚಣಿ ಸ್ಥಗಿತಗೊಂಡಿದ್ದರೆ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಲು ಸರ್ಕಾರ 30 ದಿನಗಳ ಕಾಲಾವಕಾಶ ನೀಡಿದೆ. ಈ 30 ದಿನಗಳ ಒಳಗಾಗಿ ನೀವು ನಿಮ್ಮ ಸರಿಯಾದ ದಾಖಲಾತಿಗಳಾದ ಆಧಾರ್ ಕಾರ್ಡ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ ಮತ್ತು ಪ್ರಸ್ತುತ ವಾಸವಿರುವ ವಿಳಾಸದ ದಾಖಲಾತಿ ಅಂದರೆ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಅಡ್ರೆಸ್ ಪ್ರೂಫ್ ಇವುಗಳನ್ನು ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿ ನಿಮ್ಮ ವೆರಿಫಿಕೇಷನ್ ಅಂದರೆ ರೀವೆರಿಫಿಕೇಷನನ್ನು ಮಾಡಿಸಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಪಿಂಚಣಿ ಮತ್ತೆ ಮೊದಲಿನಂತೆ ಬ್ಯಾಂಕ್ ಖಾತೆಗೆ ಜಮೆಯಾಗಲು ಶುರುವಾಗುತ್ತದೆ. ನೋಡಿ, ಪ್ರತಿ ತಿಂಗಳು ಪಿಂಚಣಿ ಹಣ ಆಯಾ ತಿಂಗಳ ಕೊನೆ ವಾರದಲ್ಲಿ ಅಂದರೆ 25ರಿಂದ 30 ತಾರೀಕು ಒಳಗಾಗಿ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಕೌಂಟ್ಗೆ ಜಮೆ ಆಗುತ್ತದೆ. ನೋಡಿ, ಸದ್ಯಕ್ಕೆ ಸರ್ಕಾರವು ದೊಡ್ಡ ಮಟ್ಟದ ಪರಿಶೀಲನೆ ಅಂದರೆ ರೀವೆರಿಫಿಕೇಷನ್ ನಡೆಸುತ್ತಿರುವುದರಿಂದ ಕೆಲವು ಜಿಲ್ಲೆಗಳಿಗೆ ಹಣ ಜಮೆ ಆಗದಿರಲು ಕಾರಣ ಆಗಿದೆ. ಇದು ಬಹಳ ದಿನ ಇರುವುದಿಲ್ಲ. ಹಾಗಾಗಿ ರೀವೆರಿಫಿಕೇಷನ್ ಆದ ನಂತರ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಮತ್ತೆ ನೇರವಾಗಿ ಅಕೌಂಟ್ಗೆ ಹಣ ಜಮೆ ಆಗುತ್ತದೆ. ಹಾಗಾಗಿ ಯಾರೂ ಕೂಡ ಗಾಬರಿ ಆಗಬೇಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಏಕೆಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬಂದು ತಲುಪತ್ತೆ.